ರಾಜ್ಯ ರಾಜಕೀಯದಲ್ಲಿ ಈ ಸಿಎಂ ಬದಲಾವಣೆ ಕುರಿತ ಚರ್ಚೆಗಳು ಕೂಡ ಮುಗಿತಾ ಇಲ್ಲ, ಮತ್ತೆ ಜೋರ್ ಆಗ್ತಲೇ ಇದೆ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಡಿಕೆ ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬಣದ ನಡುವೆ ಒಳಗೊಳಗೆ ಮನಸ್ತಾಪಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಡಿಕೆಶಿ ಪರ ವಲಯ ಶಾಸಕರನ್ನ ತಮ್ಮ ಕಡೆ ತಗೊಂಬರೋದಕ್ಕೆ ಬಹಳಷ್ಟು ಶ್ರಮವನ್ನ ಹಾಕ್ತಾ ಇದ್ದಾರೆ. ಆದ್ರೆ ಇತ್ತ ಏಕಾಂಗಿಯಾಗಿ ಮುಖ್ಯಮಂತ್ರಿಗಳ ಪುತ್ರ ಆಗಿರುವಂತ MLC ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತ್ರ ಉತ್ತರ ಕರ್ನಾಟಕದ ಕಾಂಗ್ರೆಸ್ ಶಾಸಕರನ್ನ ಒಗ್ಗೂಡಿಸುವ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇನ್ನೊಂದು ರೀತಿಯಾಗಿ ಅಪ್ಪನ ನಾಯಕತ್ವವನ್ನ ಉಳಿಸಿಕೊಳ್ಳಲು ಅವರು ಹಿಂದಿನಿಂದಲೂ ಕೂಡ ಸಂಯೋಜನೆ ಮಾಡ್ತಲೇ ಬಂದಿದ್ದಾರೆ. ಈ ರೀತಿಯಾಗಿ ರಾಜಕೀಯ ವಲಯದಲ್ಲಿ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಏನು ಒಂದು ಅಪ್ಪನ ನಾಯಕತ್ವವನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಉತ್ತರ ಕರ್ನಾಟಕದ ಹಲವು ಕ್ಷೇತ್ರಗಳಲ್ಲಿ ಯತೀಂದ್ರ ನೇರವಾಗಿ ಭೇಟಿ, ಮಾತುಕತೆ ಮತ್ತು ಸಮನ್ವಯವನ್ನ ಕೂಡ ನಡೆಸ್ತಿರೋದು ಒಂದು ರೀತಿಯಾಗಿ ಗಮನಾರ್ಹವಾಗಿದೆ. ಅಲ್ಲಿನ ಶಾಸಕರು ಸಿದ್ದರಾಮಯ್ಯನಿಗೆ ಬಲದಂತಿದ್ದಾರೆ ಎಂಬ ಭರವಸೆ ಯತೀಂದ್ರ ಕಟ್ತಿದ್ದಾರೆ ಅಂತ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಈ ಭೇಟಿಗಳು ಕೇವಲ ಶಿಷ್ಟಾಚಾರ ಭೇಟಿಗಳಲ್ಲ, ಭವಿಷ್ಯದ ರಾಜಕೀಯ ಸಮೀಕರಣಕ್ಕೂ ಸಂಬಂಧಪಟ್ಟಿದೆ ಅನ್ನೋ ಒಂದು ವದಂತಿಗಳು ಕೂಡ ಇರುವಂತದ್ದು. ಇನ್ನು ಯತೀಂದ್ರರ ಈ ಚಟುವಟಿಕೆ ಏನಿದೆ, ಇದು ಸಿದ್ದರಾಮಯ್ಯ ನೇತೃತ್ವವನ್ನ ಬಲಪಡಿಸುವ ಸೈಲೆಂಟ್ ಕ್ಯಾಂಪೇನ್ ಅಂತ ಕೆಲವರು ವಿವರಣೆ ಕೂಡ ನೀಡ್ತಿದ್ದಾರೆ. ಡಿಕೆಶಿ ಪರ ಆಪ್ತರು ರಾಜಕೀಯ ಅಖಾಡಕ್ಕೆ ಇಳಿದಿದ್ದಾರೆ. ಈ ಕಡೆ ಎಲ್ಲ ಒಂದು ಆಪ್ತರು ಒಂದು ಕಡೆ ಆದ್ರೆ ಯತೀಂದ್ರ ಅವರು ಏಕಾಂಗಿಯಾಗಿ ನಾನೊಬ್ಬನೇ ಸಾಕು, ನನ್ನ ತಂದೆಯ ನಾಯಕತ್ವವನ್ನ ಉಳಿಸ್ಕೊಳ್ತೀನಿ ಅನ್ನೋ ಒಂದು ಮಟ್ಟಕ್ಕೆ ಉತ್ತರ ಕರ್ನಾಟಕದಲ್ಲಿ ಶಾಸಕರ ಒಂದು ಬಣವನ್ನೇ ತಯಾರನ್ನ ಮಾಡ್ತಾ ಇದ್ದಾರೆ. ಇನ್ನು ಒಳಗೆ ಅಸಮಾಧಾನ ಬಹಳಷ್ಟಿದೆ, ಒತ್ತಡ, ಜಗಳಗಳ ಲಕ್ಷಣಗಳು ಎಲ್ಲ ಇದ್ರೂ ಕೂಡ ಇಬ್ರು ನಾಯಕರು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು DCM ಡಿಕೆ ಶಿವಕುಮಾರ್ ಹೊರಗೆ ಒಂದೇ ಮಾತನ್ನ ಹೇಳ್ತಾ ಇದ್ದಾರೆ. ಆಗಿಂದ ಈಗ್ಲೂವರೆಗೂ ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಈ ಒಂದು ಮಾತು ಬಿಟ್ರೆ ಬೇರೆ ಮಾತುಗಳನ್ನ ಹಾಡ್ತಿಲ್ಲ. ಈ ನಡುವೆ ಹೊಸ ಚರ್ಚೆಗೆ ಕಾರಣ ಆಗಿರುವಂತ ವಿಚಾರ ಅಂತ ಹೇಳಿದ್ರೆ ಈ ಭವಿಷ್ಯವಾಣಿಗಳು. ಹಿಂದೂ ಅಂದ್ರೆ ಇತ್ತೀಚೆಗಷ್ಟೇ ಗದುಗಿನ ಹೊಲಿಗೆಯಮ್ಮ ಆರಾಧಕಿಯಾಗಿದ್ದಂತ ಬೈಲಮ್ಮ ಇನ್ನೆರಡು ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳಿದ್ದಾರೆ. ಇದು ಒಂದು ರೀತಿಯಾಗಿ ರಾಜಕೀಯ ಕುತೂಹಲವನ್ನ ಮತ್ತಷ್ಟು ಜಾಸ್ತಿ ಮಾಡಿದೆ. ಮತ್ತು ಇಂದು ಹೀಗೆ ಒಬ್ಬರು ಸಾಧುಗಳು ಕೂಡ ಡಿಕೆ ಶಿವಕುಮಾರ್ ಅವ್ರಿಗೆ ಇದೇ ಮಾತನ್ನ ಹೇಳಿದ್ದಾರೆ, ನೀವು CM ಆಗೇ ಆಗ್ತೀರಾ, ಇನ್ನು 2.5 ವರ್ಷ ನೀವೇ ಅಧಿಕಾರ ಚುಕ್ಕಾಣಿಯನ್ನ ಹಿಡಿತೀರಾ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂಥದ್ದು. ಒಂದು ಕಡೆ ಈ ಬಣಗಳ ಪ್ರಯತ್ನ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಭವಿಷ್ಯವಾಣಿಗಳು ಕೂಡ ಎಲ್ಲ ಒಂದು ಕಡೆ ಡಿಕೆಶಿ ಅವರ ಪರವಾಗಿ ಇರುವಂಥದ್ದು. ಇದು ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿದ್ರೆ, ಎಲ್ಲ ಒಂದು ಕಡೆ ಡಿಕೆಶಿ ಅವರೇ CM ಹಾಕ್ತಾರ ಅನ್ನೋ ಒಂದು ಮಾತನ್ನ ಬಲಿಷ್ಠ ಮಾಡ್ತಾ ಇದೆ. ಮತ್ತೊಂದು ಕಡೆ ಇದೆಲ್ಲ ಸುಳ್ಳು ಆಗ್ಬಹುದಾ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ದೆಹಲಿಯಲ್ಲಿ CM ಬದಲಾವಣೆ ಕುರಿತು ಖರ್ಗೆ ಮತ್ತು ರಾಹುಲ್ ಗಾಂಧಿ ಚರ್ಚೆ ನಡೆಸೋ ಸಾಧ್ಯತೆಗಳು ಕೂಡ ಬಹಳಷ್ಟು ದಟ್ಟವಾಗ್ತಾ ಇರುವಂತದ್ದು. ರಾಜ್ಯದ ಹಲವು ಶಾಸಕರು ಈಗಾಗಲೇ ಖರ್ಗೆಯನ್ನ ಭೇಟಿ ಮಾಡಿದ್ದಾರೆ, ತಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ಹಂಚಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಖರ್ಗೆ ಅವರು ಮಾತುಕತೆ ನಡೆಸಲು ಸಜ್ಜಾಗಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳ್ತಾ ಇದೆ. ಇನ್ನು ನಿನ್ನೆ ಅಷ್ಟೇ ಡಿಕೆಶಿ ಅವರು KJ ಜಾರ್ಜ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಆ ಒಂದು ಮಾತುಕತೆ ನಡೆಯೋದಕ್ಕೆ ಮುಂಚೆನೆ KJ ಜಾರ್ಜ್ ಅವರನ್ನ CM ಸಿದ್ದರಾಮಯ್ಯ ಅವರು ಹೋಗಿ ಭೇಟಿ ಮಾಡಿರ್ತಾರೆ. ಅದಾದ ನಂತರ ಡಿಕೆಶಿ ಅವರು ಕೂಡ ಹೋಗಿ ಭೇಟಿ ಮಾಡಿದ್ದಾರೆ. ಆದ್ರೆ ಆ ಭೇಟಿಯ ವೇಳೆ ಏನೆಲ್ಲ ಮಾತುಕತೆ ನಡೆದಿದೆ ಅನ್ನೋದು ಇನ್ನೂವರೆಗೂ ಕೂಡ ಗೊತ್ತಿಲ್ಲ, ಅಂದ್ರೆ ಗೌಪ್ಯವಾಗಿ ಇರುವಂತದ್ದು. ಸೊ ಇದೆಲ್ಲ ವಿಚಾರಗಳನ್ನ ನೋಡಿದ್ರೆ ನಮಗೆ ಬರುವಂತ ಮುಖ್ಯ ಪ್ರಶ್ನೆಗಳು, ಆ ಮುಖ್ಯ ಪ್ರಶ್ನೆಗಳಿಂದ ಮತ್ತೆ ಜೀವಂತ ಆಗ್ತಿರುವಂತ ಪ್ರಶ್ನೆಗಳಂತ ಹೇಳಿದ್ರೆ, ನಿಜಕ್ಕೂ CM ಕುರ್ಚಿ ಬದಲಾಗುತ್ತಾ? ಡಿಕೆಶಿಗೆ ಅವಕಾಶ ಸಿಕ್ಕಿ ಅವ್ರು CM ಕುರ್ಚಿ ಹೇರ್ತಾರ, ಅಥವಾ ಹೇಗಿರುವಂತ ಏನು ಸಿದ್ದರಾಮಯ್ಯನವರು ಅವರ ಸ್ಥಾನ ಏನಿದೆ ಅದನ್ನ ಗಟ್ಟಿಯಾಗಿ ಉಳಿಸ್ಕೊಳ್ತಾರ? ಈ ರೀತಿಯಾಗಿ ಈ 3 ಪ್ರಶ್ನೆಗಳು ಕೂಡ ಇನ್ನ ಮತ್ತೆ ಜೀವಂತ ಆಗ್ತಾ ಇರುವಂತದ್ದು. ಈ 3 ಪ್ರಶ್ನೆಗಳಿಗೂ ಕೂಡ ಸರಿಯಾಗಿ ಒಂದು ಊಹಾಪೋಹಗಳು ಕೇಳಿ ಬರ್ತಾ ಇದೆ, ಚರ್ಚೆಗಳಾಗ್ತಾ ಇದೆ, ಬಹಳಷ್ಟು ಪ್ರಯತ್ನಗಳು ನಡೀತಾ ಇದೆ, ಉತ್ತರ ಕೂಡ ಸಿಗ್ತಿಲ್ಲ. ನವೆಂಬರ್ ಕ್ರಾಂತಿ ಆಯ್ತು, ಡಿಸೆಂಬರ್ ಕ್ರಾಂತಿ ಆಯ್ತು, ಇನ್ನು ಒಂದು ಕಡೆ ಸಂಪುಟ ಪುನರ್ರಚನೆ ಬಗ್ಗೆನೂ ಕೂಡ ಬಹಳಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಒಳಗಿನ ಬೆಳವಣಿಗೆಗಳು ಮತ್ತಷ್ಟು ಆಸಕ್ತಿಯನ್ನ ಹುಟ್ಟಿಸ್ತಾ ಇದೆ. ಮುಂದಿನ ದಿನಗಳು ರಾಜಕೀಯವಾಗಿ ನಿರ್ಣಾಯಕವಾಗಬಹುದು ಅನ್ನೋ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡ್ತಾರ ರಾಹುಲ್ ಗಾಂಧಿ
ಗಾಂಧಿ ಅವರು ಮತ್ತು ಖರ್ಗೆ ಅವರು ಅಥವಾ ಅವರ ಮಧ್ಯೆ ನಡೆಯುವಂತಹ ಚರ್ಚೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.